ಸರ್ ನಮಸ್ಕಾರ. ಸರ್ ನಾಳೆ ಟೀಚರ್ ಡೇಗೆ ತಮಗೆ ಎಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಹಾಗೂ ಟಿ.ಎನ್.ಎಸ್.ಪುರ ತಾಲೂಕು ಎಲ್ಲ ಟೀಚರ್ಸ್ಗೂ ಕೂಡ ಶುಭಾಶಯ ಕೋರ್ತೀನಿ. ನಮ್ಮ ಸಾಗರ ಆಂದೋಲನ ಪತ್ರಿಕೆಯಿಂದ ಹಾಗೂ ವಿಶ್ವ ಹಿಂದೂ ಪರಿಷತ್ತಿಂದ ತಮ್ಮ ಎಲ್ಲ ಸಂಸ್ಥೆಯ ಸಂಸ್ಥಾಪಕರಿಗಾಗಲಿ ಹಾಗೆಯೇ ಎಲ್ಲ ಆಲ್ ಓವರ್ ಕರ್ನಾಟಕ ಟೀಚರ್ಸ್ಗೆ ಮುಖ್ಯವಾಗಿ ನಮ್ಮ ತಾಲೂಕಿನ ಶಿಕ್ಷಕರ ವೃಂದಕ್ಕೆ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಏನು ಆಯೋಜನೆ ಇಟ್ಕೊಂಡಿದ್ದೀರಾ ಸರ್? ಸರ್ ನಮ್ಮಲ್ಲಿ ಪ್ರತಿ ವರ್ಷ ಬೆಂಗಳೂರು ವಿಜಯ ಕಾಲೇಜು ನಮ್ಮದು ಇದು ಬ್ರ್ಯಾಂಚು ಪ್ರತಿ ವರ್ಷ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನು ಶಿಕ್ಷಕರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪ್ರತಿ ವರ್ಷ ಎಲ್ಲ 3 ಕ್ಯಾಂಪಸ್ಸಿಂದ ಆರ್ ವಿ ರೋಡು, ಜಯನಗರ ಮತ್ತು ಟಿ ನರಸೀಪುರ ಕ್ಯಾಂಪಸ್ಸಿನ ಎಲ್ಲ ಬೋಧಕೇತರನ್ನು ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಿ ನಿವೃತ್ತರಾಗದವ್ರನ್ನ ಗೌರವಿಸಿ ಶಿಕ್ಷಕರನ್ನ ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸರ್ವಪಲ್ಲಿ ರಾಧಾಕೃಷ್ಣರ ಆಶಯದಂತೆ ಪ್ರತಿ ವರ್ಷ ಒಬ್ಬೊಬ್ಬ ವಿದ್ವಾಂಸರನ್ನ ಕರೆಸಿ ಆ ದಿನ ನುಡಿನಮನಗಳನ್ನ ಸಲ್ಲಿಸ್ತಾರೆ. ಆಮೇಲೆ ಹೆಚ್ಚು ಗೌರವ ಸಲ್ಲಿಸಿದಂಥ ಶಿಕ್ಷಕರನ್ನ ಸ್ಮರಿಸೋದ್ರ ಜೊತೆಗೆ ನಮ್ಮ ಭವಿಷ್ಯ ಹೇಗಿರಬೇಕು, ಶಿಕ್ಷಕರು ಹೇಗಿರಬೇಕು ಅನ್ನೋ ಮನದಟ್ಟು ಮಾಡ್ಕೊಳ್ಳೋದ್ರ ಜೊತೆಗೆ ಶಿಕ್ಷಕರಿಗೆ ಇರತಕ್ಕಂಥ ದಿನವನ್ನು ಶಿಕ್ಷಕರಿಗಾಗಿ ಆಚರಿಸ್ತಕ್ಕಂಥ ದಿನವಾಗಿ ಆಚರಿಸ್ತಾ ಇದ್ದಾರೆ ಸರ್. ನಮ್ಮ ಆರ್ ವಿ ರೋಡಲ್ಲಿ ಪ್ರತಿ ವರ್ಷ ಒಂದೊಂದು ಕಾಲೇಜಿನವರು ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಕೆಲಸವನ್ನು ಯಶಸ್ವಿಯಾಗಿ ನಾವು 20 ವರ್ಷ ಆಯಿತು ಇಲ್ಲಿ ಬಂದು 20 ವರ್ಷದಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ಆ ಕೆಲಸ ನಡೀತಾ ಇದೆ ಸರ್. ಹಾಗೇನೆ ತಮ್ಮ ಸಂಸ್ಥೆಯವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ, ಶಾಲೆ ಬಗ್ಗೆ, ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮಲ್ಲಿ 1989ರಲ್ಲಿ ಪ್ರೌಢಶಾಲೆ ಆರಂಭವಾಗಿತ್ತು. ಆನಂತರ 2000ರಲ್ಲಿ ITC ಪ್ರಾರಂಭವಾಯಿತು. ಗ್ರಾಮೀಣ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಅವ್ರಿಗೆ SLC ಅಥವಾ PUC, SLC ಫೇಲ್ ಆಗಿರ್ತಕ್ಕಂಥವ್ರು, PUC ಫೇಲ್ ಆಗಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮಾಡ್ಕೊಳ್ಳಿ ಅಂತೇಳಿ 4 ವಿಭಾಗಗಳ ITC ಪ್ರಾರಂಭವಾಯಿತು. ಆಮೇಲೆ 2004ರಲ್ಲಿ ಗ್ರಾಮೀಣ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗಲಿ ಅಂತ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂತ ಓಪನ್ ಮಾಡಿದ್ರು. ಇಲ್ಲಿ ಇರ್ತಕ್ಕಂಥ ಮಕ್ಕಳು ಬಹುಸಂಖ್ಯಾತರು SC/ST ಮಕ್ಕಳೇ ಜಾಸ್ತಿ ಇದ್ದಾರೆ. ಕಡಿಮೆ ಫೀಸ್ನಲ್ಲಿ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ ಯಾವುದೇ ಲಾಭ ಅಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಈ ಸಂಸ್ಥೆ 2013-14ನಲ್ಲಿ ಪದವಿ ಕಾಲೇಜನ್ನು ಓಪನ್ ಮಾಡಿದ್ರು. ಡಾಕ್ಟರ್ ಸುಂದರರಾಜನ್ ಅಂತ ಸಂಸ್ಥಾಪಕ ಅಧ್ಯಕ್ಷರು. ಅವರ ಆಶಯ ಏನು ಅಂದರೆ ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಇದರಿಂದ ಆದಾಯ ಇಲ್ಲ ನಮ್ಮ ಸಂಸ್ಥೆಗೆ, ಆದರೆ ಶಿಕ್ಷಣ ಬೆಂಗಳೂರಲ್ಲಿ ಏನು ಶಿಕ್ಷಣ ಸಿಗುತ್ತೆ ಅದೇ ಶಿಕ್ಷಣ ಇಲ್ಲಿ ಸಿಗಬೇಕು ಅನ್ನೋ ಆಶಯದೊಂದಿಗೆ ಪ್ರಾರಂಭವಾದಂಥ ಈ ಸಂಸ್ಥೆ ಹಲವಾರು ಮೂಲತಃ ಇದೇ ಊರಿನವರಾದಂಥ ಡಾಕ್ಟರ್ ಎನ್.ಎಸ್. ಸುಂದರರಾಜನ್ ಅವರು ಯುನೆಸ್ಕೋದಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ದರು, ಎಜುಕೇಷನ್ ಲೀಗಲ್ ಅಡ್ವೈಸರ್ ಆಗಿದ್ದರು. ಈಗ ಅವರು ನಮ್ಮ ಜೊತೆ ಇಲ್ಲ. ಅವ್ರು ಇಲ್ಲದಿರೋ ಅವ್ರ ಹೆಸರು ಶಾಶ್ವತವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಜೀವನ ಮಾಡಿದ್ರು. ನಾವು ಈಗ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನೂ ಮುಂದಕ್ಕೆ ಹೆಮ್ಮರವಾಗಿ ಬೆಳೀಲಿ ಅಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ ಸರ್. ಎಲ್ಲ ಶಿಕ್ಷಕರು ಕೂಡ ಯಾರು ಕೂಡ ಶಾಲೆಯನ್ನು ಭಾವನೆ ಇಟ್ಕೊಂಡಿಲ್ಲ, ನಮ್ಮನೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಈ ಅಭಿವೃದ್ಧಿ ಕಾರ್ಯಗಳು ತುಂಬ ಸಾಕಷ್ಟು ಆಗ್ತಾ ಇದೆ ಸರ್. ರಿಸಲ್ಟ್ ಎಲ್ಲ ಹೆಂಗಿದೆ ಸರ್? ಕಾಲೇಜ್ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಕಾಲಕಾಲಕ್ಕೆ ತಕ್ಕಂತೆ ನಾವು ಟೆಸ್ಟು, ಮಿಡ್ ಟರ್ಮು ಮತ್ತು ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಅದರಿಂದ NSS ಪ್ರೋಗ್ರಾಮ್ ಆಗ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆಗ್ಬೋದು, ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲ್ಗೆಲ್ಲ ನಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಭಾಗವಹಿಸೋ ನಿದರ್ಶನಗಳು ತುಂಬ ಇದೆ ಸರ್. ಸರ್ಕಾರೇತರ ಪ್ರತಿಯೊಂದು ಅನುದಾನಗಳಾಗಲಿ ಅಥವಾ ಎಲ್ಲ ಸೌಲಭ್ಯಗಳಾಗಲಿ ತಮ್ಮಲ್ಲಿದೆ? ಸರ್ಕಾರಿ ಅನುದಾನ ಯಾವುದೂ ಇಲ್ಲ. ಅಲ್ಲಲ್ಲ, ಆ ಥರ ಇರುವಂಥ ಸ್ಪೆಷಾಲಿಟಿಗಳು ತಮ್ಮಲ್ಲಿ ಇದೆ. ಓಕೆ, ಉದಾಹರಣೆಗೆ NSS ಆಗಿರ್ಬೋದು, ಈ ರೀತಿ ಎಲ್ಲ ಕ್ಯಾಂಪಸ್ಗಳು ಆಗುವಂಥದ್ದು. ಹಾಗೆ NSS ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದೀವಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ, ಸ್ಪೋರ್ಟ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಅನುದಾನ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್.